ಕಥೆಗಳನ್ನ ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಶಾಂತಿ ಮತ್ತೆ ತೃಪ್ತಿ ಅನ್ನೋ ಈ ಅತ್ತೆ ಸೊಸೆ ಅಶಾಂತಿ ಮತ್ತೆ ಅತೃಪ್ತಿ ಅಂತಾನೆ ಫೇಮಸ್. ಯಾಕೆ ಅಂದ್ರೆ ಅವರು ನೋಡಿದ್ರೆ ಗೊತ್ತಾಗಲ್ವಾ. ಇವತ್ತವರಿಬ್ರು ಯಾವ ವಿಷಯಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತ ನೋಡೋಣ. ನಿನ್ನೆ ನೀನೇನು ಅಂತ ಅನ್ಕೊಂಡಿದ್ಯೆ? ಈ ಮನೆ ಮಹಾರಾಣಿ ಅಂತ ಅನ್ಕೊಂಡಿದ್ದೀನಿ. ಏನಿವಾಗ ಅಂದ್ರೆ ನಾನು ಈ ಮನೆ ಕೆಲ್ಸದವಳ? ನೀವ್ ಹಾಗ ಅನ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ಅಷ್ಟೊತ್ತಿಗೆ ಆಫೀಸಿಂದ ಆಕಾಶ್ ಬರ್ತಾನೆ. ಅಪ್ಪ ದೇವ್ರೆ, ಈ ಟ್ರಾಫಿಕ್ ಅಲ್ಲಿ ಮನೆ ಬರೋ ಅಷ್ಟೊತ್ತಿಗೆ ಬೆನ್ನು ಮೂಳೆ ಎಲ್ಲ ಮುರಿದು ಹೋದಾಗ ಆಗುತ್ತೆ. ನೀನ್ ಈ ಮನೆ ಮಹಾರಾಣಿ ಅನ್ಕೊಂಡ್ರೆ ನಾನು ಈ ಮನೆ ಸರ್ವಾಧಿಕಾರಿಯಾಗಿ ಮೆರೆದವರೆಲ್ಲ ಏನಾದ್ರು ಅಂತ ಕತೆ ಕಾದಂಬರಿ ಚರಿತ್ರೆಲೆಲ್ಲ ಓದಿಲ್ವಾ? ನಿಲ್ಸಿ. ಆಫೀಸಲ್ಲಿ ಕೆಲಸ ಮಾಡಿ ಟ್ರಾಫಿಕ್ ಅಲ್ಲಿ ಓಡಾಡಿ ಸುಸ್ತಾಗಿ ಮನೇಲಿ ಬಂದಿದ್ದೀನಿ. ಮನೆಗೆ ಬಂದ್ರೆ ನಿಮ್ ಕಿರ್ಕಿರಿ. ಯಾಕಾದ್ರೂ ಮನೆಗೆ ಬರ್ತೀನೋ ಅಂತ ಅನ್ಸುತ್ತೆ. ಇದಕ್ಕೆಲ್ಲ ಕಾರಣ ನಿನ್ ಹೆಂಡ್ತಿನಪ್ಪ. ಬೆಳಗ್ಗೆ ನನ್ನ ಪಾಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೆ ತಾನೆ. ತರಕಾರಿಗಳನ್ನ ದೊಡ್ಡದಾಗಿ ಹೆಚ್ಚಬೇಡ, ಚಿಕ್ಕದಾಗಿ ಹೆಚ್ಚು ಅಂತ ನಂಗೆ ಆರ್ಡರ್ ಮಾಡಕ್ ಬಂದಿದ್ ಇವ್ರು ತಾನೆ. ಅಲ್ಲಿಂದ ಶುರುವಾಗಿದ್ದು. ಅಂದ್ರೆ ಬೆಳಿಗ್ಗೆ ಶುರುವಾದ ಜಗಳ ಇನ್ನೂ ಮುಗ್ದಿಲ್ವಾ? ನಾನ್ ಸ್ಟಾಪ್ ಆಗಿ ಹೀಗೆ ಜಗಳ ಮಾಡ್ತಿದ್ದೀರಾ? ನಾನ್ ಸ್ಟಾಪ್ ಆಗೇನು ಜಗಳ ಮಾಡ್ತಿರ್ಲಿಲ್ಲ. ಮಧ್ಯ ನಾನು ಬ್ರೇಕ್ ತಗೊಂಡಿದ್ದೀನಿ. ಫ್ರಿಜ್ಜಲ್ಲಿ ಪರೋಟ ಪಲ್ಯ ಇತ್ತು, ಅದನ್ನು ಬಿಸಿ ಮಾಡ್ಕೊಂಡು ತಿಂದು ತಲೆ ನೋಯ್ತಾ ಇತ್ತು. ಮಲ್ಕೊಂಡಿದ್ದೆ. ಎದ್ದು ಬಂದರೆ ಇವ್ರು ಮತ್ತೆ ಕಾಲು ಕೆರೆದು ಜಗಳಕ್ಕೆ ಬಂದರು. ನಾನು ಮಾತಿಗೆ ಮಾತು ಬೆಳೆಸ್ದೆ. ಇವಳಾದರೂ ಮಲ್ಕೊಂಡಿದ್ಲು, ನಾನು ಮಲ್ಕೊಳ್ಳಿಲ್ಲ. ಫ್ರಿಜ್ಜಲ್ಲಿ ಇದ್ದಿದ್ದ ಅನ್ನ ಸಾಂಬಾರನ್ನು ಬಿಸಿ ಮಾಡ್ಕೊಂಡು ತಿಂದೆ. ಇವಳಿಗೆ ಬೈತಾನೆ ಸ್ನಾನ ಪೂಜೆ ಎಲ್ಲ ಮುಗಿಸಿದ್ದೀನಿ ಗೊತ್ತಾ? ಓ, ನೀವಿಬ್ರು ಗಡದ್ದಾಗಿ ತಿಂದಿದ್ದೀರಾ. ಮತ್ ನಂಗೆ ನಮ್ಮಿಬ್ರು ಜಗಳದಲ್ಲಿ ಯಾರ ತಪ್ಪಿದೆ ಅಂತ ನೀವು ಹೇಳಿ, ಅವಾಗ ನಾನು ನಿಮಗೆ ಜಾಸ್ತಿ ತುಪ್ಪ ಗೋಡಂಬಿ ಎಲ್ಲ ಹಾಕಿ ಕೀಸಿ ಬಾತ್ ಮಾಡ್ಕೊಡ್ತೀನಿ. ನನ್ ತಪ್ಪಿಲ್ಲ ಅಂತ ನನ್ನ ಮಗನಿಗೆ ಗೊತ್ತಾಗತ್ತೆ. ಅವ್ನು ನನ್ನ ಪರವಾಗೆ ಹೇಳ್ತಾನೆ, ನಾನು ನಿನಗೆ ಈರುಳ್ಳಿ ಪಕೋಡ ಮಾಡ್ಕೊಡ್ತೀನಿ. ನೀವಿಬ್ರು ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕೂತಿದ್ರೆ ಅದೇ ದೊಡ್ಡ ಭಾಗ್ಯ. ನನ್ಗೇನ್ ಬೇಕೋ ನಾನು ಹೋಟ್ಲಿಗೆ ಹೋಗಿ ತಿನ್ಕೊಂಡು ಬರ್ತೀನಿ. ಮಗನೇ, ಈ ತಾಯಿನ ಬಿಟ್ಬಿಟ್ಟು ಹೋಗ್ಬೇಡ ಕಣೋ. ಹೋಟ್ಲಿಗೆ ನಾನು ಬರ್ತೀನಿ. ರೀ, ಜಗಳ ಆಡಿ ಆಡಿ ನಾಲ್ಗೆ ಬಿದ್ದೋದಾಗಿದೆ. ನಾನು ಬರ್ತೀನಿ ರೀ. ನೀವಿಬ್ರು ಅಲ್ಲಿಗೂ ಬಂದು ಕಚ್ಚಾಡ್ತೀರಾ? ಬೇಡವೇ ಬೇಡ. ನಾನೆಲ್ಲಿಗೂ ಹೋಗಲ್ಲ. ತಣ್ಣೀರು ಕುಡ್ದು ಮಲ್ಕೋತೀನಿ. ಇದಕ್ಕೆಲ್ಲ ನೀವೇ ಕಾರಣ. ಪಾಪ ನನ್ನ ಗಂಡ ಹಸ್ಕೊಂಡು ಮಲ್ಕೊಂಡ್ರು. ನಾನು ಹೇಳ್ದಾಗೆ ಸಣ್ಣ ತರಕಾರಿ ಹೆಚ್ಚಿ ಬಿಸಿಬೇಳೆ ಬಾತ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಮಗ ಹೊಟ್ಟೆ ತುಂಬ ಉಂಡು ಮಲ್ಕೋತಿದ್ದ. ಎಲ್ಲ ನಿನ್ನಿಂದಾನೆ. ಅದು ಯಾವ ಗಳಿಗೆಲ್ಲಿ ಮನೆ ಹೊಕ್ಕಿದ್ಯೋ, ಮನೆ ಎಲ್ಲ ಹಾಳಾಗಿ ಹೋಯ್ತು. ನನ್ನ ತಂಟೆಗೆ ಬರಬೇಡಿ ಅತ್ತೆ. ಅದೇ ಮಾತನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಹೀಗೆ ಅತ್ತೆ ಸೊಸೆ ಇಬ್ರು ಯಾವಾಗಲೂ ಜಗಳ ಆಡ್ತಾನೇ ಇರ್ತಿದ್ರು. ಅದೊಂದು ದಿನ, ಏನೇ ತೃಪ್ತಿ, ಇಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ನನ್ ಜನ್ಮದಲ್ಲಿ ಅಲ್ಲಲ್ಲ, ಮದ್ವೆ ಆದ್ಮೇಲೆ ನೀವಿಬ್ರು ಜಗಳ ಆಡದೆ ಇರೋದನ್ನ ನೋಡೋದು ಇದೇ ಫಸ್ಟ್ ಅಂತ. ರೀ ರೀ ಇನ್ಮೇಲೆ ನಾನು ಜಗಳ ಆಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಆದರೆ ನಂದೊಂದು ಆಸೆ, ಅದನ್ನ ನೀವು ನೆರವೇರಿಸಿದ್ರೆ ಖಂಡಿತ ನಾನು ಇನ್ಮೇಲೆ ಜಗಳ ಆಡಲ್ಲ. ಅದೇನು ಗೊತ್ತಾ, ನಾವಿಬ್ಬರು ಎಲ್ಲಾದರೂ ತಿರ್ಗಾಡ್ಕೊಂಡು ಬರೋಣ ರೀ. ಈ ಬೆಟ್ಟ ಗುಡ್ಡ ಪ್ರಕೃತಿ ಇವೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಶಾಂತಿ ಆಗತ್ತೆ. ನಾನು ನೀವು ಇಬ್ಬರೇ ತಿರ್ಗಾಡ್ಕೊಂಡು ಬರೋಣ ರೀ. ಆಕಾಶು, ನನಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಆಸೆ ಆಗ್ತಿದೆ ಕಣೋ. ದೇವಸ್ಥಾನಕ್ಕೆ ಹೋಗಿ ನನ್ನ ಹರಕೆ ಎಲ್ಲ ತೀರಿಸಿ ಬಂದಮೇಲೆ ನಾನು ಶಾಂತವಾಗಿರಬೇಕು, ಮನೇಲಿ ಜಗಳ ಆಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಕಣೋ. ಜಗಳ ಇವಾಗ ಆಡ್ತೀನಿ, ಆಡಲ್ಲ ಅಂತಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಬಿಟ್ಬಿಡ್ತೀನಿ. ಎಲ್ಲಾದರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ. ಹೋ, ನಾನು ನಿಮ್ಮಿಬ್ರು ಬೈಕಿಗಳನ್ನ
ತೀರ್ಸಿದ್ರೆ ನೀವಿಬ್ರು ಜಗಳ ಆಡೋದು ಬಿಟ್ಬಿಡ್ತೀರಾ? ಸರಿ ಆಯ್ತು, ನೀವು ಹೇಳಿದ ಕಡೆ ಕರ್ಕೊಂಡು ಹೋಗ್ತೀನಿ. ರೀ, ನನಗೆ ನಾಳೆ ಒಂದಿನ ಶಾಪಿಂಗು ಪ್ಯಾಕಿಂಗು ಆಗಬೇಕು. ಅದಾದ್ಮೇಲೆ ನಾಡಿದ್ದು ಹೋಗೋಣ ರೀ. ನಾಡಿದ್ದೇ ಕರ್ಕೊಂಡು ಹೋಗಬೇಕು. ಫಸ್ಟ್ ನನಗೆ ಕರ್ಕೊಂಡು ಹೋಗಬೇಕು. ಇಲ್ಲ ಕಣ ಆಕಾಶು, ಮೊದಲು ನನಗೆ ಕರ್ಕೊಂಡು ಹೋಗಬೇಕು. ನನಗೆ ನಾಡಿದ್ದೇ ಹೋಗಬೇಕು. ನಾಳೆನೇ ಹೋಗಬೇಕಾಗಿತ್ತು, ಆದರೆ ಶಾಪಿಂಗು ಪ್ಯಾಕಿಂಗು ಎಲ್ಲ ಇದೆಯಲ್ಲ, ಅದಕ್ಕೆ ನಾಡಿದ್ದು ನನ್ನನ್ನೇ ಕರ್ಕೊಂಡು ಹೋಗಬೇಕು. ಫಸ್ಟ್ ನನ್ನನ್ನು ಕರ್ಕೊಂಡು ಹೋಗಬೇಕು. ಅಯ್ಯೋ ದೇವ್ರೇ, ಮತ್ತೂ ನಿಮ್ ಜಗಳ ಆಯ್ತಾ? ಅಯ್ಯಯ್ಯೋ. ಬೇಜಾರಾಗ್ಬೇಡ ಆಕಾಶ. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮನ್ಸೆಲ್ಲ ತಿಳಿಯಾಗತ್ತೆ, ನೆಮ್ಮದಿ ಸಿಗತ್ತೆ. ಮೂರೂ ಜನನು ಒಟ್ಟಿಗೆ ಹೋಗೋಣ. ಕಾಶಿ ಯಾತ್ರೆಗೆ ಹಾಗಲ್ಕಾಯಿ ಹೋಗಿ ಬಂದ ಮಾತ್ರಕ್ಕೆ ಅದು ಕಹಿ ಗುಣ ಹೋಗತ್ತಾ? ಮೊದಲು ನೀವಿಬ್ರು ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಆಮೇಲೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ. ಆ ಬ್ರಹ್ಮ ಇವರಿಬ್ರನ್ನ ಅದ್ಯಾವ ಕೆಟ್ಟ ಗಳಿಗೆಲ್ ಸೃಷ್ಟಿ ಮಾಡಿದ್ನೋ ಏನೋ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು, ನೀವೇ ಕಾರಣ. ನಾವಿಬ್ರು ಜೊತೆಲಿ ಆರಾಮಾಗಿ ಹೋಗಿ ಬರ್ತೀವಿ ಅಂತ ಹೇಳಿದಾಗ ನಿಮಗೆ ಸಹಿಸ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೆ ಇಲ್ಲದೆ ಇರೋ ಖ್ಯಾತಿ ತೆಗೆದ್ರಿ. ನಾನು ಈ ಮನೆ ಅತ್ತೆ, ಮೊದಲು ನನ್ನ ಮಾತೇ ನಡಿಬೇಕು. ಮತ್ತೆ ಅತ್ತೆ ಸೊಸೆ ಜಗಳ ಆಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಆಕಾಶನ್ ಫೋನ್ ಬರುತ್ತೆ. ಹಲೋ ಆಕಾಶ್, ಹೇಳಪ್ಪ, ನಿನ್ನೆ ಯಾಕೆ ಮನೆಗೆ ಬರಲಿಲ್ಲ? ಓ ಸಾರಿ ಅಮ್ಮ, ಹೇಳಕ್ ಮರ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಟೂರ್ ಹೊರಟಿದ್ದೀನಿ. ನಾಳೆ ಅಥವಾ ನಾಡಿದ್ರಲ್ಲಿ ಬರ್ತೀನಿ. ಏನು, ನೀನು ಟೂರಿಗೆ ಹೋಗಿದ್ಯಾ ನಮ್ಮನ್ ಬಿಟ್ಟು? ಹೌದಮ್ಮ, ನನಗೆ ಮನ್ಸಿಗೆ ಶಾಂತಿ ತೃಪ್ತಿ ಬೇಕಿತ್ತು. ಮನೇಲಿ ನೀವಿಬ್ರು ಸಿಗಲ್ವಲ್ಲ, ಬೇರೆ ಎಲ್ಲರೂ ಸಿಗುತ್ತಾ ಅಂತ ಹುಡ್ಕೊಂಡು ಬಂದಿದ್ದೀನಿ. ಫೋನ್ ಇಡ್ತೀನಿ, ಬಾಯ್. ನನ್ನ ಮಗ ನನಗೆ ಒಂದು ಮಾತು ಹೇಳ್ದೆ ಟೂರಿಗೆ ಹೊರಟೋಗ್ಬಿಟ್ಟ. ನಾನು ನನ್ನ ಗಂಡನ ಜೊತೆಗೆ ಊರೆಲ್ಲ ಸುತ್ತಾಡಬೇಕು ಅಂತ ಅಷ್ಟು ಆಸೆ ಪಟ್ಟಿದ್ದೆ, ಎಲ್ಲ ಹಾಳಾಯ್ತು ನಿಮ್ಮಿಂದ. ಅಳ್ತಾನೆ ಅತ್ತೆ ಸೊಸೆ ಮತ್ತೆ ಜಗಳ ಮಾಡ್ತಾರೆ. ಬಾ ಸಹನಾ. ಇವಳು ಯಾರು? ಇವಳು ಸಹನಾ ಅಂತ, ನನ್ನ ಹೆಂಡತಿ. ಅಂದ್ರೆ ನೀವು ಇದಕ್ಕಾಗಿ ಟೂರ್ ಹೋಗಿದ್ರಾ? ನನಗೇನೋ ಅನುಮಾನ ಬಂದಿತ್ತು, ನಿಜ ಆಗಲ್ಲ ಅನ್ಕೊಂಡಿದ್ದೆ, ನಿಜಾನೇ ಆಗೋಯ್ತು. ನನ್ನ ಮಗ ಶ್ರೀರಾಮಚಂದ್ರ ಅಂತ ಅನ್ಕೊಂಡಿದ್ದೆ. ಎಲ್ಲ ಇವಳಿಂದನೇ ಆಗಿದ್ದು. ಮುಂದೇನಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈ ಕಥೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.